ಕನ್ನಡದ ಉಗಮ ಹೇಗಾಯಿತು? ತುಂಬ ಚರ್ಚೆ ಆಗ್ತಾ ಉಂಟು ಈ ಒಂದು ಮಾಹಿತಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಿಳು ಭಾಷೆಯಿಂದ ಕನ್ನಡ ಉಗಮವಾಗಿದೆ ಎಂದು ನಟ ಕಮಲ್ ಹಾಸನ್ ಹೇಳಿಕೆ ಈಗ ಭಾರಿ ಸದ್ದು ಮಾಡುತ್ತಿದೆ. ಈ ಹೇಳಿಕೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿರುವ ಪ್ರತಿಭಟನೆ ನಡೆಯುತ್ತಿದೆ. ಹಾಗಾದರೆ ಕನ್ನಡ ಭಾಷೆಯ ಉಗಮ ತಮಿಳಿನಿಂದ ಆಗಿದೆಯೇ ಎಂಬ ನಿಜವೇ? ಇತಿಹಾಸದಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಪಂಚ ದ್ರಾವಿಡ ಭಾಷೆಗಳಲ್ಲಿ ಕನ್ನಡವು ಒಂದು, ತಮಿಳು ಕೂಡ ಒಂದು. ಪ್ರಚಲಿತದಲ್ಲಿ ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳಂ ಅನ್ನು ಪ್ರಮುಖ 4 ದ್ರಾವಿಡ ಭಾಷೆಗಳೆಂದು ಪರಿಗಣಿಸಲಾಗುತ್ತದೆ. ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾತನಾಡುವ ತುಳು ಸಹ ದ್ರಾವಿಡ ಭಾಷೆ ಎಂದೇ ಹೇಳಲಾಗುತ್ತದೆ. ಆದರೆ ಅದರ ಲಿಪಿಯ ಬಗ್ಗೆ ಇತ್ತೀಚೆಗಷ್ಟೇ ಅಧ್ಯಯನ ನಡೆಯುತ್ತಿದೆ. ಕನ್ನಡದ ಉಗಮವಾಗಿದ್ದು ಯಾವಾಗ? ದ್ರಾವಿಡ ಭಾಷೆ ಎಂದು ಪರಿಗಣಿಸಲಾಗಿರುವ ಕನ್ನಡ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದು ಕ್ರಿಸ್ತಪೂರ್ವ 3ನೇ ಶತಮಾನದ ಸರಿಸುಮಾರು ಹುಟ್ಟಿಕೊಂಡಿದೆ ಎಂದು ಭಾವಿಸಲಾಗಿದೆ. ಆದರೆ ಕನ್ನಡದ ಮೊದಲ ಲಿಖಿತ ದಾಖಲೆ ಸಿಕ್ಕಿರುವುದು ಹಲ್ಮಿಡಿ ಶಾಸನ. ಇದು ಕ್ರಿಸ್ತಶಕ 450ರಷ್ಟು ಹಳೆಯದು. ಇದರ ಕರ್ತೃ ಕಾಕುಸ್ಥವರ್ಮ ಎಂದು ಹೇಳಲಾಗಿದೆ. ಆ ನಂತರದ ಕಾಲಘಟ್ಟದಲ್ಲಿ ಕನ್ನಡದ ಸಂಬಂಧಿಸಿದ ಹಲವು ಶಾಸನಗಳು ಲಭ್ಯವಾಗಿದೆ. ಹೀಗಾಗಿ ಅಧಿಕೃತವಾಗಿ ಮತ್ತು ಲಿಖಿತ ದಾಖಲೆಗಳ ಆಧಾರದ ಪ್ರಕಾರ ಹೇಳುವುದಾದರೆ ಕನ್ನಡ ಇತಿಹಾಸ ಕ್ರಿಸ್ತಶಕ 450ರ ಆಸುಪಾಸಿನಿಂದ ಆರಂಭವಾಗಿದೆ. ಕನ್ನಡ ಲಿಪಿ ಉಗಮ. ಕನ್ನಡ ಲಿಪಿ ತೆಲುಗು ಲಿಪಿ ಬಹಳ ನಿಕಟವಾದ ಹೋಲಿಕೆ ಹೊಂದಿದೆ. ಕನ್ನಡ ಲಿಪಿಯ ಉಗಮವು ಹಲ್ಮಿಡಿ ಶಾಸನ ದೊರೆತ ಕ್ರಿಸ್ತಪೂರ್ವ 450ಕ್ಕಿಂತ ಮೊದಲು ಉಗಮವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಕನ್ನಡ ಭಾಷೆಯ 3 ಹಂತಗಳಾಗಿ ಗುರುತಿಸಲಾಗಿದೆ: ಹಳೆಗನ್ನಡ ಅಥವಾ ಹಳೆಗನ್ನಡ, ಮಧ್ಯಗನ್ನಡ, ಆಧುನಿಕ ಕನ್ನಡ. ಕನ್ನಡ ಸಾಹಿತ್ಯ ಹಿನ್ನೆಲೆ. ಕನ್ನಡ ಸಾಹಿತ್ಯ ನೃತತುಂಗನ ಕವಿರಾಜ ಮಾರ್ಗದಿಂದ ಆರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ. ನಂತರ ಕನ್ನಡದ ಆದಿಕವಿ ಎಂದು ಪರಿಗಣಿಸಲ್ಪಟ್ಟಿರುವ ಪಂಪನ ವಿಕ್ರಮಾರ್ಜುನ ವಿಜಯ ಪ್ರಸಿದ್ಧವಾದದ್ದು. ಕನ್ನಡ ತಮಿಳಿನಿಂದ ಉಗಮವಾಗಿದೆಯೇ? ಕನ್ನಡ ಹಾಗೂ ತಮಿಳು 2 ದ್ರಾವಿಡ ಭಾಷೆಗಳಾಗಿದ್ದರೂ ಕನ್ನಡವು ತಮಿಳಿನಿಂದ ಉಗಮವಾಗಿದೆ ಎಂಬುದಕ್ಕೆ ದಾಖಲೆಗಳಿಲ್ಲ. ಕನ್ನಡ ಭಾಷೆ ಸ್ವತಂತ್ರವಾಗಿ ವಿಕಾಸಗೊಂಡಿದೆ ಎಂದೇ ಭಾವಿಸಲಾಗಿದೆ. ಓಕೆ ಗೈಸ್, ಮುಂದೆ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ.